all top subjects you will be taking, sir? Sir, as of now, I'll be taking rural development and ಯಾವುದು ಲ್ಯಾಂಡ್ ರಿಫಾರ್ಮ್ಸ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಇಂಡಿಯನ್ ಸೊಸೈಟಿ ಅಂಡ್ ಇದು ಮಿಕ್ಕಿದ್ದು ಎಕಾನಮಿ ಪಾಲಿಟಿ ನಾನು ಮಾಡ್ಕೊಡ್ತೀನಿ ಮತ್ತೆ. Okay, okay. Really nice class, sir. Because like once we like go to this class, so I think we'll be able to cover all the syllabus required for the exam. Thank you, sir. Thank you. Yes, sir. So basically, if you look at the syllabus that I have written, see, rural development ಅಂತ ಇದೆ. First, rural development ಅಂದ್ರೆ ಏನು, what is rural area, ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ವಾಟ್ ಇಸ್ ಡೆವಲಪ್ಮೆಂಟ್. ಸೊ ಹಿಯರ್ ಐ ವಿಲ್ ಬಿ ಕವರಿಂಗ್ ಸಮ್ ಪಾರ್ಟ್ಸ್ ಆಫ್ ಎಕನಾಮಿ. ಸೊ ಏನ್ ಡೆವಲಪ್ಮೆಂಟ್, ಏನ್ ಗ್ರೋತ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕನಾಮಿಕ್ ಅಂಡ್ ಗ್ರೋತ್, ಇದು ಪಾರ್ಟ್ಸ್ ಒಂಚೂರು ಮಾಡ್ಕೊಡ್ತೀನಿ. ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ಐ ವಿಲ್ ಟೇಕ್ ಯು, ದೆನ್ ಮೀನಿಂಗ್ ಅಂಡ್ ಆಸ್ಪೆಕ್ಟ್ಸ್ ತಿಳ್ಕೊಂಡು ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಂತ ಇದೆ. ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಲ್ಲಿ ವಿ ಹಾವ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಇದೆ, ವೇಜ್ ಡೆವಲಪ್ಮೆಂಟ್ ಅಂತ ವೇಜ್ ಇಂದ ಮಾಡೋದಿದೆ, ಇಲ್ಲಾಂದ್ರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಐ ಕ್ಯಾನ್ ಸೇ ಗ್ರೀನ್ ರೆವಲ್ಯೂಷನ್ ಅಂತ ಮಾಡ್ಬೋದು ಬೇಕಾದ್ರೆ. ಆರ್ ಗೆಟಿಂಗ್ ಇಟ್ ಸರ್? ಸೊ ಈ ತರ ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಈ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಮಾಡ್ಬೇಕಾದ್ರೆ ಐ ವಿಲ್ ಟೇಕ್ ಯು ಟು ದಿಸ್ ಒನ್ ಆಲ್ಸೋ. ಆ ರೂರಲ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ದ ಲ್ಯಾಂಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ ಲ್ಯಾಂಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಐ ವಿಲ್ ಟೇಕ್ ಯು ಟು ಹಿಯರ್. ಲ್ಯಾಂಡ್ ರಿಫಾರ್ಮ್ಸ್ ಒಂಚೂರು ಕಲ್ತ್ಕೊಳ್ಳೋಣ. ಐ ವಿಲ್ ನಾಟ್ ಡು ಕರ್ನಾಟಕ, ಐ ವಿಲ್ ಸಿಂಪ್ಲಿ ಡು ಜಮೀನ್ದಾರಿ ಸಿಸ್ಟಮ್, ಮಾಲ್ವಾರಿ, ರಾಯತ್ವಾರಿ ಅಂಡ್ ಜಮೀನ್ದಾರಿ ಅಬಾಲಿಷನ್ ತಗೊಂಡ್ಬಂದು ಟೆನೆನ್ಸಿ ರಿಫಾರ್ಮ್ಸ್ ಗೆ ಬಂದು ವಿಲ್ ಟ್ರೈ ಟು ಫಿನಿಶ್ ದಿಸ್ ಆಫ್. ಸೊ ಅಲ್ಲಿಗೆ ಇದು ಮುಗಿದೋಗುತ್ತೆ. ಒನ್ಸ್ ದಿಸ್ ಇಸ್ ಡನ್ ಅಂತ ಅಂದ್ರೆ ದೆನ್ ವಿ ವಿಲ್ ಜಂಪ್ ಟು ಸೆಕೆಂಡ್ ಪಾರ್ಟ್ ವಿಚ್ ಇಸ್ ಕೋಆಪರೇಟಿವ್ಸ್. ಈಗ ಇಲ್ಲಿರೋದು ಅದೇ ಕೋಆಪರೇಟಿವ್ಸ್. ಸೊ ವಿ ವಿಲ್ ಟ್ರೈ ಟು ಕವರ್ ದಿಸ್ ಹೋಲಿಸ್ಟಿಕಲಿ ಮಾಡಕ್ ಟ್ರೈ ಮಾಡೋಣ. ಇಲ್ಲ ಬೇಡ ಸರ್ ಅಂದ್ರೆ ಸಪರೇಟ್ ಆಗಿ ಮಾಡೋಣ. ವಿಲ್ ಟ್ರೈ ಟು ಡೂ ಇನ್ ದಟ್ ವೇ. ಓಕೆ, ಇದು ಫಸ್ಟ್ ಪೋರ್ಷನ್. ದೆನ್ ವಾಟ್ ಐ ವಾಸ್ ಸೇಯಿಂಗ್ ಹಿಯರ್ಲಿ ಅಂತಂದ್ರೆ, ಮೆನಿ ಆಫ್ ದಿ ಸ್ಕೀಮ್ಸ್, ಇವಾಗ ಯಾವುದು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ, ದಿಸ್ ವಾಸ್ ಮರ್ಜರ್ ಆಫ್ JGSY ಅಂಡ್ ES ಅಂತ ನಾನು ಕ್ಲಾಸ್ ಅಲ್ಲಿ ಹೇಳ್ಬೋದು. ವಾಟ್ ಈಸ್ ದಿಸ್ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್, ವಾಟ್ ಈಸ್ ದಿಸ್ JGSY, ಆಲ್ ಆಫ್ ದಿಸ್ I will tell you in the classroom. You know, Jawahar Gram Samruddhi Yojana, employment assurance scheme, these kind of things I can tell you in the classroom, and I can tell you like this: SJRY is equal to JGSY plus EAS. ಇಲ್ಲ ಅಂತಂದ್ರೆ JRY ಅಂತ ಒಂದು ಸ್ಕೀಮ್ ಬರುತ್ತೆ, ಜವಾಹರ್ ರೋಜ್ಗಾರ್ ಯೋಜನಾ. This ಜವಾಹರ್ ರೋಜ್ಗಾರ್ ಯೋಜನಾ was merged by NREP, National Rural Employment Program, plus RLEG, Rural Landless Employment Guarantee Program. See, ಇವಾಗ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಮ ನೋಟ್ಸ್ ಬರೀಬೇಕಾದ್ರೆ ಹೆಂಗ್ ಬರೀತೀನಿ, ಜವಾಹರ್ ರೋಜ್ಗಾರ್ ಯೋಜನಾ was launched in year, say just example 2001 by amalgamating of earlier schemes like NREP plus RLEGP. ಈ ತರ ನಾನು ಫುಲ್ ಬರೀಬೇಕಿದೆ, ಎಲ್ಲ ಡೀಟೇಲ್ ಆಗಿ ಬರ್ದಿರ್ತೀನಿ. ಬಟ್ ನಿಮ್ಗೆ ಏನಾಗುತ್ತೆ, ಓದಾಗ ಇದು ಓದಿರ್ತೀರಾ ಬಟ್ ನಿಮ್ ಜ್ಞಾಪಕ ಇರೋದಿಲ್ಲ. ಬಟ್ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾರಪ್ಪ ಅಂತಂದ್ರೆ, ದಿಸ್ ಕ್ವಶನ್ ಹಸ್ ಕಮ್ ಡೈರೆಕ್ಟ್ಲಿ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ವಾಸ್ ಲಾಂಚ್ಡ್ ಇನ್ ಇಯರ್ ಸೋ ಅಂಡ್ ಸೋ ಬೈ ಅಮಾಲ್ಗಮೇಟಿಂಗ್ ದ ಫಾಲೋಯಿಂಗ್ ಸ್ಕೀಮ್ಸ್ 1 2 3 4 4 ಕೊಟ್ಟುಬಿಟ್ಟು ಕೆಳಗಡೆ ಆಪ್ಷನ್ಸ್ ಅಲ್ಲಿ 1 and 2 ಓನ್ಲಿ, 2 and 3 ಓನ್ಲಿ ಈ ತರ ಕೊಡ್ತಾರೆ. ಸೊ ಇದನ್ನ ಒಂದು ಫುಲ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾವು ನೀಟಾಗಿ ಒಂದು ಟೇಬಲ್ ತರ. ಹೆಂಗಿರುತ್ತೆ ಟೇಬಲ್ ಅಂತಂದ್ರೆ, ಸೊ ಫಸ್ಟ್ ವಿಲ್ ಬಿ ಟ್ರೈಸಮ್. ಸ್ಟಾರ್ಟಿಂಗ್ ಅಲ್ಲಿ ಟ್ರೈಸಮ್ ಅಂತ ಬಂದ್ಬಿಡುತ್ತೆ. ಟ್ರೈಸಮ್ ಕೆಳಗಡೆ ದ್ವಾಕ್ರಾ ಬರುತ್ತೆ, DWACRA. ದ್ವಾಕ್ರಾ ಕೆಳಗಡೆ ಮಿಲಿಯನ್ ವೆಲ್ ಸ್ಕೀಮ್. ನೆಕ್ಸ್ಟ್ ಸಿತಸಿ ಒಂದು ಆರ್ಡರ್ ಬರ್ತಾ ಇರುತ್ತೆ. ಅರೇಂಜ್ ದ ಫಾಲೋಯಿಂಗ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇನ್ ಕ್ರಾನಲಾಜಿಕಲ್ ಆರ್ಡರ್ ಅಂತ ಕೊಟ್ಟರು ನಿಮ್ಗೆ ನೀಟಾಗಿ ಅರ್ಥ ಆಗ್ಬೇಕು. ಇಲ್ಲ ವಿಚ್ ಸ್ಕೀಮ್ ವಾಸ್ ಲಾಂಚ್ಡ್ ಬೈ ವಿಚ್ ಒನ್ ಅಂತ ಬಂದ್ರೆ, ಸಿ ಇಲ್ಲಿ NREP ಅಂತ ಬರುತ್ತೆ. NREP ಕೆಳಗಡೆ ಬರೋದು ನಮ್ಮ ಯಾವುದು, ದಿಸ್ ಒನ್ RLEGP. ದಿಸ್ NREP ಪ್ಲಸ್ RLEGP ಎರಡು ಸೇರಿಸಿ NREP ಯಾವಾಗ ಬರುತ್ತಪ್ಪ ಅಂತಂದ್ರೆ 1980 ಬರುತ್ತೆ. ಇದು 1983 ನಲ್ಲಿ ಬರುತ್ತೆ. ಇವೆರಡು ಮರ್ಜ್ ಮಾಡಿ ದೇ ವಿಲ್ ಡೂ ಇಟ್ JRY ಇನ್ ದ ಇಯರ್ 1989. ಆರ್ ಯು ಗೆಟಿಂಗ್ ಇಟ್ ಸರ್? Yes sir, yes sir. ಸೊ ಇದನ್ನ ನಾನು ನೋಟ್ಸ್ ಬರೆಯಕ್ ಆಗೋದಿಲ್ಲ, ಬಿಕಾಸ್ ಅಫಿಷಿಯಲ್ ಆಗಿ ನಾನು ಪಬ್ಲಿಷ್ ಮಾಡಿದಾಗ ಐ ಕೆನಾಟ್ ಡೂ ದಿಸ್. ಈ ತರ ಅನ್ಪ್ರೊಫೆಷನಲ್ ಆಗಿ ನಾನು ಬರೆದು ಕೊಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನ ನಾನು ಕ್ಲಾಸ್ ಅಲ್ಲಿ ಬರಿತೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರಿತೀನಿ ಎಲ್ಲಾನು. ಸೊ ಯು ಜಸ್ಟ್ ರೈಟ್ ಇಟ್ ಡೌನ್ ಫಾರ್ ಮಿ ಒನ್ಸ್. ಓಕೆ? Yes sir. Okay, sir. ಸೊ ನೋಟ್ಸ್ ಅಲ್ಲಿ ಇವೆಲ್ಲ ಕೊಟ್ಟಿರ್ತೀವಿ, ಬಟ್ ಇಟ್ ವಿಲ್ ಬಿ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುತ್ತೆ. ಕ್ಲಾಸ್ ಅಲ್ಲಿ ವೆನ್ಎವರ್ ಐ ಆಮ್ ಎಕ್ಸ್ಪ್ಲೈನಿಂಗ್, ಸೊ ಪ್ಲೀಸ್ ಟೇಕ್ ಡೌನ್ ದ ನೋಟ್ಸ್ ಇನ್ ದಿಸ್ ಫಾರ್ಮ್ಯಾಟ್ ಓನ್ಲಿ. ಸೊ ನೀಟಾಗಿ ತಗೊಳ್ಳಿ. ಇಲ್ಲ ಎಲ್ಲ ಬರದಾದ್ಮೇಲೆ ಐ ವಿಲ್ ಜಸ್ಟ್ ಝೂಮ್ ಇಟ್ ಔಟ್ ಲೈಕ್ ದಿಸ್. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಅಂಡ್ ಕೀಪ್ ಇಟ್ ವಿತ್ ಯು. Okay, Sir, in the exam with respect to rural development schemes, are they focusing more on the old schemes or the recent, which is in the current affairs? Old schemes, sir. Old ones. Okay. So do we have to parallelly look into the economic survey as well when we are studying schemes? Sir, schemes ಅಂತ ಬಂದಾಗ ಲೈಕ್ ರೂರಲ್ ಡೆವಲಪ್ಮೆಂಟ್ ಈ ಟಾಪಿಕ್ ಇಂದ ಅಂತ ನಾನು ಇಫ್ ಯು ಆಸ್ಕ್ ಮಿ ಅಂತಂದ್ರೆ ಎಸ್, ಓರಿ ಓಲ್ಡ್ ಸಾಕಾಗುತ್ತೆ. ಬಟ್ ನ್ಯೂ ಸ್ಕೀಮ್ಸ್ ಅಂತ ಬಂದಾಗ ದೇ ಆರ್ ನಾಟ್ ಫೋಕಸಿಂಗ್ ಆನ್ ರೂರಲ್ ಡೆವಲಪ್ಮೆಂಟ್ ಪರ್ ಸೆ, ದೇ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಆಲ್ ಇ ಗವರ್ನೆನ್ಸ್ ಸ್ಕೀಮ್ಸ್ ಆರ್ ಸಮ್ ಕ್ಯಾಚಿ ಫ್ರೇಸಸ್. ಏನು ಈ ಆಕ್ರೋನಿಮ್ಸ್ ಅರ್ಥ ಇದಾರಲ್ಲ, ಅದನ್ನ ದೇ ಆರ್ ಫೋಕಸಿಂಗ್. ಬಟ್ ದಿಸ್ ಓಲ್ಡ್ ಸ್ಕೀಮ್ಸ್ ತುಂಬಾ ಕೇಳ್ತಿದ್ದಾರೆ. ಲೈಕ್ RLEGP ಮರ್ಜ್ ಮಾಡಿ ಯಾವ್ದು ಬಂತು, ಇಲ್ಲ NREGP ಮರ್ಜ್ ಮಾಡಿದಾಗ ಯಾವ್ದು ಬಂತು, ದಿಸ್ ಕೈಂಡ್ ಆಫ್ ಥಿಂಗ್ಸ್ ದೇ ಆರ್ ಆಸ್ಕಿಂಗ್ ಎ ಲಾಟ್. ಸೊ ಅದನ್ನ ವಿ ನೀಡ್ ಟು ಫೋಕಸ್ ಸರ್, ಅಷ್ಟೇನೇನು ಇಲ್ಲ. Okay sir. That I'll share you in the next class. Next class ಬಂದಾಗ I'll share that questions also. So screenshots ತಗೊಂಡು I'll share that questions just like how I did for the introduction class ಅಲ್ಲಿ. So I'll show you the questions in the first class only. ಒಂದು 5-10 questions ತೋರಿಸ್ತೀನಿ ಯಾವ ತರ questions ಬರ್ತಾ ಇದೆ ಅಂತ. So we will try to orient our direction in that way. Okay? Okay sir. Okay, sir. Fine sir. Okay, So sir. ಅಲ್ಲಿಗೆ ಇದು ಮುಗಿದಿದೆ ಸರ್. So tomorrow again 6 o'clock we will start with rural development. Okay ಅಲ್ವಾ?
Yes, sir. Okay. Fine, sir. Fine, sir. Fine, sir. So see you in the next class. Take care, sir. Thank you. Thank you so much, sir. Thank you, sir. Thank you, sir. Thank you, sir. Thank you, man. Thank you.